ವೈಜ್ಞಾನಿಕ ವಸ್ತುಗಳ ಪರಿಚಯ. ವೈದ್ಯಕೀಯ ವಸ್ತುಗಳು, ವೈಜ್ಞಾನಿಕ ವಸ್ತುಗಳ ಪರಿಚಯ. ಇದನ್ನು ವರ್ನಿಯರ್ ಕ್ಯಾಲಿಪಸ್ ಎನ್ನುತ್ತಾರೆ. ಇದನ್ನು ವಸ್ತುಗಳ ವ್ಯಾಸ. ಅದರಲ್ಲಿ ಏನೇನು ಬರ್ದೈತೆ ನೋಡು. ಇದನ್ನು ವಸ್ತುಗಳ ವ್ಯಾಸವನ್ನು ಅಳೆಯಲು ಬಳಸುತ್ತಾರೆ. ಡಿಜಿಟಲ್ ಥರ್ಮಾಮೀಟರ್ ಎಲ್ಲ ವಸ್ತುಗಳನ್ನು ತಾಪಮಾನ ತಿಳಿಯುವುದು. ತಾಪಮಾನ ತಿಳಿಯುವುದು. ಇದು ತಕ್ಕಡಿ. ಇದು ವಸ್ತುಗಳ ತೂಕವನ್ನು ಅಳೆಯಲು ಬಳಸುತ್ತಾರೆ. ಇದು ಸ್ಟೆಥೋಸ್ಕೋಪ್. ಇದನ್ನು ವೈದ್ಯರು ಬಳಸುತ್ತಾರೆ. ಹೃದಯದ ಬಡಿತ ಚೆಕ್ ಮಾಡುತ್ತಾರೆ. ಇದು ಅರ್ಧ ಕೆಜಿ. ಇದು ಅರ್ಧ ಕೆಜಿಯ ತೂಕದ ಯಂತ್ರ. ಇವತ್ತೇತನ ಚಟುವಟಿಕೆ ವೈಜ್ಞಾನಿಕ ವಸ್ತುಗಳ ಪರಿಚಯ. ನೋಡ್ರಿ ಮಕ್ಕಳೇ, ನಿಮ್ಮ ಎದುರಿಗೆ ಇಲ್ಲಿ ಒಂದು 5 ವೈಜ್ಞಾನಿಕ ವಸ್ತುಗಳಿದಾವೆ. ಮೊದಲನೇದಾಗಿ ಅದು ವರ್ನಿಯರ್ ಕ್ಯಾಲಿಪಸ್ ಅಂತ. ಆ ವರ್ನಿಯರ್ ಕ್ಯಾಲಿಪಸ್ ನ ಕೆಲಸ ನೋಡ್ರಿ. ಈಗ ನಿಮ್ಮ ಒಂದು ಪೈಪ್ ಇರುತ್ತೆ. ಆ ಪೈಪ್ ಅದರ ಸುತ್ತಳತೆ, ಅದರ ವ್ಯಾಸ ಎಷ್ಟು ಅಂತ ನೀವು ತಿಳಿಬೇಕಂತಂದ್ರೆ ಅದನ್ನ ನೀವು ಒಂದು ದಾರ ತಗೊಂಡು ಅದ್ರ ಸುತ್ತ ಹಿಡಿದು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಸ್ಕೇಲ್ಗೆ ಹಿಡಿದು ಅದರ ವ್ಯಾಸ ಎಷ್ಟು ಅಂತ ನೀವು ಕಂಡುಹಿಡಬೇಕಾಗುತ್ತೆ. ಕ್ಯಾಲಿಪಸ್ ಅನ್ನ ಆ ಒಂದು ಪೈಪ್ ಅಥವಾ ಆ ರೀತಿಯ ಒಂದು ದುಂಡಾಗಿರುವಂತ ವಸ್ತುಗಳಿಗೆ ಅದಕ್ಕೆ ಹಿಡಿದು ಅದನ್ನ ಅಡ್ಜಸ್ಟ್ ಮಾಡಿದಾಗ ಅದ್ರ ವ್ಯಾಸ ಎಷ್ಟು ಅಂತ ನೀವು ನಿಖರವಾಗಿ ತಿಳಿಬಹುದು. ನೋಡ್ರಿ, ನೀವು ಅದನ್ನ ಇಷ್ಟು ಕೈಯಿಂದ ಹಿಡಿದು ಅದೇ ರೀತಿ ಅದೇ ಗಾತ್ರದ ಪೈಪ್ ಅನ್ನ ತರಬೇಕಂತ ನೀವು ಅಂಗಡಿಗೆ ಹೋದ್ರೆ ನಿಮ್ಗೆ ಆ ಗಾತ್ರ ಏನಾಗುದಿಲ್ಲ, ಹೇಳಕ್ ಬರುದಿಲ್ಲ. ಅರ್ಧ ಇಂಚಿನ ಪೈಪ್ ಕೊಡ್ರಿ ಅಂತ ತಗೊಂಡ್ ಬರ್ತೀರಿ. ಇಲ್ಲೇ ತಗೊಂಡ್ ಬಂದ್ ನೋಡಿದಾಗ ಇಲ್ಲ ಅದು ಪೋನೆ ಇಂಚಿನ ಪೈಪ್ ಆಗಿರ್ತೈತಿ. ಪೋನೆ ಇಂಚಿನ ಪೈಪ್ ಬೇಕಾಗಿರ್ತೈತಿ. ಹಾಗಾಗಿ ನೀವು ಅದನ್ನ ಬಳಸೋದ್ರಿಂದ ನಿಮ್ಗೆ ವಸ್ತುವಿನ ಸುತ್ತಳತೆ ಸರಿಯಾಗಿ ಏನಾಗುತ್ತೆ ತಿಳಿಯೋಕೆ ಅದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಐತಿ, ಇಲ್ಲ ಇನ್ನೊಂದು ವಸ್ತು ಐತಿ. ಅದೇನಪ್ಪಾ ಅಂತಂದ್ರೆ ಡಿಜಿಟಲ್ ಥರ್ಮಾಮೀಟರ್ ಅಂತ. ಏನು? ಡಿಜಿಟಲ್ ಥರ್ಮಾಮೀಟರ್ ಅಥವಾ ಎಲೆಕ್ಟ್ರಾನಿಕ್ ಥರ್ಮಾಮೀಟರ್ ಅಂತ. ಈಗ ನೀವು ಆಸ್ಪತ್ರೆಗಳಿಗೆ ಹೋಗಿದಿರಲ್ಲ, ನಿಮ್ಗೆ ಜ್ವರ ಬಂದಿದೆಯೋ ಇಲ್ಲೋ ಅಥವಾ ನಿಮ್ಮ ಮೈ ತಾಪಮಾನ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಗೆ ಅವರು ಥರ್ಮಾಮೀಟರ್ ಅನ್ನ ಬಾಯಿಗೆ ಇಡ್ತಾರೆ. ಅದು ಎಷ್ಟಿರ್ತೈತೆ ಅಂದ್ರೆ ಇಷ್ಟುದ್ದ ಇರ್ತೈತೆ. ಅದೊಂದು ಗ್ಲಾಸ್ ತಿಂದು ಅದೊಂದು ವೈಜ್ಞಾನಿಕ ಸಾಧನ, ಅದು ಥರ್ಮಾಮೀಟರ್ ಅಂತ ಇರುತ್ತೆ. ಅದನ್ನ ಇಡ್ತಾರೆ. ಅದನ್ನ ಇಟ್ಟಾಗ ಏನಾಗುತ್ತೆ, ಅದರಲ್ಲಿ ಒಂದು ಪಾದರಸ ಅಂತಕ್ಕಂಥ ಒಂದು ದ್ರವ್ಯ ಇರ್ತೈತಿ. ಅದು ದ್ರವ ಲೋಹ ಇರ್ತೈತಿ. ಅದೇನ್ ಮಾಡುತ್ತೆ, ತಾಪಮಾನ ಹೆಚ್ಚಾದಂತೆಲ್ಲ ಏನಾಗುತ್ತೆ, ಅದು ಹಿಗ್ಗುತ್ತೆ. ಹಾಗಾಗಿ ಅದರಲ್ಲಿ ಏನಾಗುತ್ತೆ, ತಾಪಮಾನ ತಿಳಿದೈತಿ. ಈಗ ಅದು ಏನಾಗ್ತೈತೆ ಅಂದ್ರೆ ಎಲ್ಲ ಕಡೆನೂ ಅದನ್ನ ಬಳಸೋದಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವೊಂದ್ ಕಡೆ ಏನಾಗ್ಬಿಡ್ತೈತೆ, ಅದು ಅದನ್ನ ಥರ್ಮಾಮೀಟರ್ ಬಳಸೋದು ಸಾಧ್ಯ ಆಗ್ತಿರೋದಿಲ್ಲ. ಅದಕ್ಕೆ ಈ ಡಿಜಿಟಲ್ ಥರ್ಮಾಮೀಟರ್ ಅನ್ನ ಬಳಸ್ತಾರೆ. ನೀವು ಯಾವುದೇ ಒಂದು ವಸ್ತುವಿನ ಮೇಲ್ಮೈ ತಾಪಮಾನವನ್ನ ತಿಳಿಬೇಕಪ್ಪ ಅಂತಂದ್ರೆ ಈ ಡಿಜಿಟಲ್ ಥರ್ಮಾಮೀಟರ್ ಅನ್ನ ಅದಕ್ಕೆ ನೀವು ಟಾರ್ಗೆಟ್ ಮಾಡಿ, ಅಲ್ಲೊಂದು ಬಟನ್ ಐತಿ, ಗನ್ ತರ ಇರ್ತೈತೆ. ಅದನ್ನ ನೀವು ಟ್ರಿಗರ್ ಒತ್ತಿದ್ರಂದ್ರೆ ಅಲ್ಲಿ ಏನಾಗುತ್ತೆ, ಆ ವಸ್ತುವಿನ ಮೇಲ್ಮೈ ತಾಪಮಾನ ಎಷ್ಟಿದೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮತ್ತೆ ಫ್ಯಾರನ್ಹೀಟ್ಸ್ ಅಲ್ಲಿ ಕೂಡ ನಿಮ್ಗೆ ಅದು ತಿಳಿಸ್ಕೊಡ್ತೈತಿ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ನೀವು ಸಂತೆಗಳಿಗೆಲ್ಲ ಹೋಗಿದಿರಲ್ಲ, ಸಂತೆಗಳಲ್ಲಿ ನೀವೇನಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ಬೇಕಂದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಏನ್ ಇಟ್ಕೊಂಡಿರ್ತಾರೆ, ಈ ರೀತಿಯ ತಕ್ಕಡೆಗಳನ್ನ ಇಟ್ಟಿರ್ತಾರೆ. ಇಲ್ಲೂ ಕೂಡ ಒಂದು ತಕ್ಕಡಿ ಇದೆ. ಅದು ಮಿನಿಯೇಚರ್ ತಕ್ಕಡಿ, ಸಣ್ಣದಾದಂತ ತಕ್ಕಡಿ ಐತಿ. ಹೌದಾ? ಸಣ್ಣ ತಕ್ಕಡಿ ಐತ. ಇದು ತಕ್ಕಡಿಯನ್ನ ಯಾಕೆ ಬಳಸ್ತಾರೆ? ತಕ್ಕಡಿಯನ್ನ ವಸ್ತುವಿನ ತೂಕವನ್ನ ತಿಳಿಯಲಿಕ್ಕೆ ಏನ್ ಮಾಡ್ತಾರೆ, ಬಳಸ್ತಾರೆ. ಮತ್ತೆ ತೂಗ್ಲಿಕ್ಕೆ ಬಳಸ್ತಾರೆ. ಇಲ್ಲೇ 1 kg ಕಲ್ಲುಗಳನ್ನ ನೋಡಿದ್ರಲ್ಲ ನೀವು, ಬೇರೆ ಬೇರೆ ಕಲ್ಲುಗಳನ್ನ ನೋಡಿದಿರ, ಅರ್ಧ ಕೆಜಿ, 1/4 kg, 1 kg, 5 kg ತಕ್ಕಡಿ ಕಲ್ಲುಗಳನ್ನ ನೋಡಿದಿರಲ್ಲ. ಆಯಾ ತೂಕದ ವಸ್ತುಗಳನ್ನ ಪಡ್ಕೊಳ್ಳಿಕ್ಕೆ, ಆಯಾ ತೂಕದ ವಸ್ತುಗಳನ್ನ ನಾವು ಏನ್ ಮಾಡ್ಲಿಕ್ಕೆ, ತಗೊಳ್ಳಿಕ್ಕೆ ಏನ್ ಮಾಡ್ತಾರೆ, ಈ ತಕ್ಕಡಿಯನ್ನ ನಾವು ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇವನ್ ಹತ್ರ ಇಲ್ಲೊಂದು ವಸ್ತು ಇದೆ.
ಇದು ನೀವು ಹಾಸ್ಪಿಟಲ್ಗೆ ಹೋದಾಗೆಲ್ಲ ನೋಡಿರ್ಬೋದು. ಏನಿದು? ಸ್ಟೆಥೋಸ್ಕೋಪ್ ಅಂತ. ಇದನ್ನ ಯಾರು ಕಂಡಿಡ್ದಂದ್ರೆ ರೆನೆನ್ ಲೆನೆಕ್ ಅಂತ. ಯಾರು? ರೆನೆನ್ ಲೆನೆಕ್ ಅಂತ ಇದನ್ನ ಕಂಡಿಡಿದಿದ್ದು ಅವರು ಡಾಕ್ಟರ್. ಅವರು ಹೆಂಗ್ ಕಂಡಿಡಿದಾರಂದ್ರೆ ಇದನ್ನ ಅವ್ರ ಹತ್ರ ಸಾಕಷ್ಟು ಪೇಷಂಟ್ಸ್ ಬರ್ತಾ ಇದ್ರು, ಅದರಲ್ಲಿ ಗರ್ಭಿಣಿ ಪೇಷಂಟ್ಸ್ ಕೂಡ ಬರ್ತಾ ಇದ್ರು. ಈಗ ಮಗುವಿನ ಹೃದಯದ ಬಡಿತ ಹೆಂಗ್ ಹೊಡ್ಕೊಳತೈತಿ ಅದು ತಿಳ್ಕೊಬೇಕಂತಂದ್ರೆ ಅದು ಬಹಳ ಕಷ್ಟ ಆಗ್ತಾ ಇತ್ತು. ಅದ್ರ ಸಂಬಂಧ ಏನ್ ಮಾಡಿದ್ರು, ಇದನ್ನ ಈ ಸ್ಟೆಥೋಸ್ಕೋಪ್ ಅನ್ನ ಅವ್ರು ಕಂಡಿಡಿದ್ರು. ಇದರಿಂದ ಏನಾಗುತ್ತಂದ್ರೆ ಈ ತಾಯಿಯ ಏನು ಹೃದಯದ ಮಿಡಿತದ ಜೊತೆಗೆ ಅದನ್ನ ಮಗುವಿನ ಹೃದಯದ ಮಿಡಿತವನ್ನು ಕೂಡ ಇದು ತಿಳಿಸ್ತೈತಿ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಹೃದಯದ ಬಡಿತಗಳನ್ನ ಇದು ಏನ್ ಮಾಡ್ತೈತಿ, ನಮಗ ಕೇಳಿಸ್ತೈತಿ. ಇದು ನೋಡ್ರಿ, ನಿಮ್ಮ ಹೃದಯದ ಬಡಿತ ನಿಮ್ಗೆ ಹಂಗ ಕೇಳಿಸುತ್ತಾ? ಇಲ್ಲ, ನೀವು ಮತ್ತೊಬ್ಬರ ಎದೆಗೆ ಕಿವಿ ಇಟ್ಟಾಗ ನಿಮ್ಗೆ ಅಲ್ಲಿ ಹೃದಯದ ಬಡಿತ ಕೇಳಿಸುತ್ತೆ. ಆದ್ರೆ ಈಗ ಹೊಟ್ಟೆಯಲ್ಲಿರುವಂತ ಮಗುವಿನ ಹೃದಯದ ಬಡಿತ ಹೆಂಗ್ ತಿಳ್ಕೊಳ್ಳೋದು? ಅದು ಇಷ್ಟೇ ಸಣ್ಣ ಪಾಪ ಐತಿ, ಹೊಟ್ಟೆಗಿರ್ತೈತಿ, ಅದ್ರ ತಿಳ್ಕೊಳಕ್ ಬರುದಿಲ್ಲಲ್ಲ. ಇದು ಏನ್ ಮಾಡುತ್ತೆ, ಇದ್ರ ಸಹಾಯದಿಂದ ನಾವು ಆ ಮಗುವಿನ ಹೃದಯದ ಬಡಿತವನ್ನು ಕೂಡ ತಿಳ್ಕೊಳ್ಬಹುದಾಗೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇನ್ನೊಂದು ತಕ್ಕಡಿ ಐತಿ. ಇದು ಸ್ಪ್ರಿಂಗ್ ತಕ್ಕಡಿ. ನೀವು ಅಂಗನವಾಡಿಯಲ್ಲಿ ನೋಡಿರ್ಬೋದು. ಆ ಮಕ್ಕಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಒಂದು ಇದು ಇರ್ತೈತೆ, ಅದೊಂದು ಬ್ಯಾಗ್ ತರ ಮಾಡಿರ್ತಾರ, ಬ್ಯಾಗ್ನ ಕುಂದಿರ್ಸ್ಬಿಡ್ತಾರ, ಅದೇನಾಗುತ್ತೆ, ತೂಕ ಗೊತ್ತಾಗ್ತೈತಿ. ಹಂಗ ಅದೇ ತರ ಇದು ಕೂಡ ಒಂದು ಮಿನಿಯೇಚರ್ ತಕ್ಕಡಿ, ಸ್ಪ್ರಿಂಗ್ ಇರ್ತೈತಿ ಇದರಲ್ಲಿ. ಇದು ಒಂದು ಅರ್ಧ kg ತಕ್ಕಡಿ ಆಗೈತಿ. ಇದರಿಂದ ನಾವೇನ್ ಮಾಡ್ಬೋದು, ವಸ್ತುವಿನ ತೂಕವನ್ನ ತಿಳಿಲಿಕ್ಕೆ ಸಹಾಯ ಆಗೈತಿ. ಈಗ ಈ ಒಂದು ಸಚೇತನ ಚಟುವಟಿಕೆಯನ್ನ ನಿರ್ವಹಿಸಿಕೊಟ್ಟಂತ 2ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ